ಗಂಗರಾಜ್ ಲೈಫ್ ಸ್ಟೈಲ್ಗೆ ಸುಸ್ವಾಗತ. ನೋಡಿ ಫ್ರೆಂಡ್ಸ್, ನನ್ನ ಗಾಡಿ ರಿಪೇರಿ ಆಗಿತ್ತು. ಇದೆ ಬಾಡಿ ಕಟ್ಟಾಗಿ ಕೆಳಗಡೆ ಇಳೆ ಬಿದ್ದುಬಿಟ್ಟಿತ್ತು ಚಾರ್ಸಿ ಹತ್ರ. ನೋಡಿ ಫ್ರೆಂಡ್ಸ್, ಈಗ ಇಲ್ಲಿ 3-4 ದಿನದಿಂದ ಗಾಡಿ ನಿಲ್ಲಿಸಿದ್ದೆ. ರೆಡಿ ಮಾಡೋಕ್ಕೆ ಯಾರೂ ಸಿಕ್ಕಿರಲಿಲ್ಲ. ಈಗ ಒಬ್ಬ ಇಲ್ಲಿ ನಮ್ಮ ಏರಿಯಾದಾಗೇ ರೆಡಿ ಮಾಡಿಕೊಡ್ತೀನಿ ಅಂತೇಳಿ ಅಂತ ಹೇಳಿದರು. ತಗೊಬಂದು ಇವಾಗ ಅವ್ರ ಹತ್ರ ನೋಡಿ, ಇದು ವಿಡಿಯೋ ಮಾಡೋಕ್ಕಾಗಲಿಲ್ಲ. ನಾವು ಮೇಲ್ಗಡೆ ಎತ್ತಿ ಇದೆಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನೋಡಿ, ಇದು ಕೆಳಗಡೆ ಇಲ್ಲೇ ಬಿದ್ದೋಗ್ಬಿಟ್ಟಿತ್ತು ಹಿಂದೆಗಡೆದು. ನೋಡಿ, ಇವರೇ ಅಲ್ಲಿ ವೆಲ್ಡಿಂಗ್ದು ಮಿಷಿನ್ ಇರ್ಕೊತಾರಲ್ಲ, ಅವರೇ ರೆಡಿ ಮಾಡ್ತಾ ಇರೋದು. ನೋಡಿ ಫ್ರೆಂಡ್ಸ್, ಗಂಗರಾಜ್ ಲೈಫ್ ಸ್ಟೈಲಿನಲ್ಲಿ ಒಂದು ವಿಡಿಯೋ ಯಾವ್ಯಾವ ರೀತಿ ನಮ್ಮ ಕೆಲಸಗಳು ನಾವು ಮಾಡ್ತೀವಿ ಅಂತ ತೋರಿಸ್ತಿದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಮಿಡ್ಲ್ ಕ್ಲಾಸ್ ಜನಗಳು ಎಷ್ಟೋ ತಾಪತ್ರಗಳು ಇರ್ತವೆ, ಗಾಡಿನೇ ನಂಬ್ಕೊಂಡು ಎಷ್ಟು ಜೀವನಗಳು ಮಾಡ್ತಾಯಿರ್ತೀವಿ ಅಂತ ಹೇಳಿ ನಿಮಗೂ ಒಂದು ವಿಡಿಯೋ ತೋರಿಸ್ತಾ ಇದ್ದೀನಿ. ನಿಮ್ಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋವನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲೇ ಫ್ರೆಂಡ್ಸ್ ಕಟ್ಟಾಗಿ ಕೆಳಗಡೆ ನೋಡಿ ಬಿದ್ದೋಗ್ಬಿಟ್ಟಿತ್ತು. ಈಗ ಸೈಡ್ ಆ್ಯಂಗಲೆಲ್ಲ ಕೊಡಿಸಿ ವೆಲ್ಡ್ ಮಾಡಿಸಿದ್ದೀನಿ. ಏನಿಲ್ಲ ಫ್ರೆಂಡ್ಸ್, ಇದೆಲ್ಲ ಈಗ ಕೆಲಸ ವೆಲ್ಡಿಂಗೆಲ್ಲ ಮಾಡಬೇಕಿದು. ಇದೆಲ್ಲ ಮಾಡಾದ್ಮೇಲೆ ಫಿನಿಶಿಂಗು ಟಚಪ್ ಕೊಡ್ತಾರೆ ಮೇಲ್ಗಡೆ ಹಾಕಿ. ಇವತ್ತಿನ ಬ್ಲಾಗು ನೋಡಿ ಈ ಥರ ಇದೆ. ನೋಡಿ, ನಿಮಗೂ ಇಷ್ಟವಾಗಲಿ ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗೆಲ್ಲ ಫುಲ್ಲು ಫಿನಿಶಿಂಗ್ ಆಗೈತೆ. ಯಾಕಂದರೆ ನೋಡಿ, ಆ ಕಡೆ ಈ ಕಡೆ ಆ್ಯಂಗಲೆಲ್ಲ ಕೊಡಿಸ್ಬಿಟ್ಟು ಸೀಟ್ ಹಾಕ್ಸಿ ಟಾಕಗಳೆಲ್ಲ ಮಾಡಿ, ಅದು ಡೈರೆಕ್ಟ್ ಟಾಕಗಳು ಫ್ರೆಂಡ್ಸ್, ಸೆಂಟ್ರಾಗೆಲ್ಲ ಡೈರೆಕ್ಟ್ ಟಾಕ್ ಹಾಕ್ಸಿದ್ದೀನಿ. ಇದು ಸೀಟೇ ಹಾಕ್ಸ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಅಲ್ಲೇ ಫುಲ್ ಸೀಟೇ ಬರುತ್ತೆ, ಅದು ಫುಲ್ ಸೀಟೇ ಹಾಕ್ಸ್ಬಿಟ್ಟು ಈಗ ರೆಡಿ ಮಾಡಿಸಿದ್ದೀನಿ. ಮಾಡಿಸಾದ್ಮೇಲೆ ಹಂಗೆ ಕೂತ್ಕೊಂಡು ನಾನೇ ಈಗ ಪೇಂಟು ಮಾಡ್ತಾಯಿದ್ದೀನಿ. ಪೇಂಟಿಗೆ 1,000 ರೂಪಾಯಿ ಕೇಳ್ತಾರೆ ಪೇಂಟ್ ಮಾಡಿಕೊಡೋಕ್ಕೆ. ಹಾಗಾಗಿ ನಾನೇ ಪೇಂಟ್ ತಂದುಬಿಟ್ಟು ಸುತ್ತಲೂ ನಾನೇ ಎಲ್ಲ ಪೇಂಟ್ ಎಲ್ಲ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಗಾಡಿ ಮಗು ಥರ ಮಾಡಿಕೊಂಡಿದ್ದೀನಿ. ಇವಳು ಎತ್ತಿರೋ ತಾಯಿ ಒಂದು ಅನ್ನ ಹಾಕಿದ್ರೆ ಅನ್ನ ಕೊಡುವ ತಾಯಿ. ನಾವು ಎಷ್ಟು ಚೆನ್ನಾಗಿ ನೋಡ್ಕೊತೀವೋ ನಮ್ಮನ್ನು ಅಷ್ಟೇ ಚೆನ್ನಾಗಿ ನೋಡ್ಕೊತಾಳೆ. ಎತ್ತಿರೋ ತಾಯಿ ಎಷ್ಟು ಮುಖ್ಯನೋ ಹಂಗೆ ಇವಳು ಅನ್ನ ಕೊಡುವ ತಾಯಿ ಅಷ್ಟೇ ಮುಖ್ಯ ನಮಗೆ. ಹಾಗಾಗಿ ನಾನು ಗಾಡಿ ಥರ ನೋಡ್ಕೊಂಡಿಲ್ಲ ಫ್ರೆಂಡ್ಸ್. ನಾನೊಂದು ಮಹಾಲಕ್ಷ್ಮಿ ಥರ ನೋಡ್ಕೊಂಡು ಇದು ಮಾಡ್ತೀನಿ. ಡಬಲ್ ಕ್ರೂಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇದು ಯಾಕಂದರೆ ಅವರು ಹೇಳಿ ಕಳಿಸಿದ್ರು, ಫಸ್ಟ್ ಪೇಂಟ್ ಮಾಡಿಬಿಡು, ವೆಲ್ಡಿಂಗ್ ಆಗಿರೋ ಜಾಗಕ್ಕೆಲ್ಲ ಪೇಂಟ್ಗಳು ಮಾಡಿಬಿಡು, ಅವಾಗ ನೀಟಾಗಿ ಚೆನ್ನಾಗಿ ಕಾಣುತ್ತೆ, ತಿರ್ಗಾ ರೆಸ್ಟ್ ಹಿಡಿಯೋಲ್ಲ ಜಾಸ್ತಿ ಅಂತ ಹೇಳಿದರು. ಹಾಗಾಗಿ ನಾನೇ ಕೂತ್ಕೊಂಡು ಫುಲ್ಲೆಲ್ಲ ನೀಟಾಗಿ ವೆಲ್ಡಿಂಗ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಏನು ಮಾಡ್ತೀರಾ, ನಾವೇ ಮಾಡಬೇಕು. ಇಲ್ಲ ಅಂದಿದ್ರೆ ಅವ್ರಿಗೆ 1,000 ರೂಪಾಯಿ 500 ರೂಪಾಯಿ ಕೇಳ್ತಾರೆ ಪೇಂಟ್ ಮಾಡೋಕ್ಕೆ. ನಮ್ಮ ಹುಡುಗರು ಇದ್ದಿದ್ರೆ ಎಲ್ಲ ಮಾಡೋರು. ನಮ್ಮ ಹುಡುಗರೆಲ್ಲ ಸ್ಕೂಲು ಕಾಲೇಜು ಅಂತೇಳಿ ಹೋಗೋರು. ಹಾಗಾಗಿ ನಾನೇ ಕೂತ್ಕೊಂಡು ನೀಟಾಗಿ ಎಲ್ಲ ಪೇಂಟ್ ಮಾಡಿದೆ ಫ್ರೆಂಡ್ಸ್. ನೋಡಿ, ಫೈನಲ್ ಎಲ್ಲ ಆಯಿತು ಪೇಂಟು. ನೋಡಿ, ನಿಮಗೂ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಇದೆ. ಫುಲ್ಲು ಫೀಸೆ ಕಟ್ಸ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಆ ಥರ ನೋಡಿ, ನಿಮಗೂ ಇಷ್ಟವಾಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ನಮ್ಮಂಥ ಮಿಡ್ಲ್ ಕ್ಲಾಸ್ಗೆ ಜನಕ್ಕೆ ನೀವು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್. ನೋಡಿ, ಈ ರೀತಿ ಇದು ಕಾಣ್ತಾ ಇದೆ. ಈಗ ಎಲ್ಲ ಪೇಂಟ್ ಎಲ್ಲ ಮುಗಿದ್ಮೇಲೆ ಈ ರೀತಿ ಕಾಣ್ತಾ ಇದೆ. ನೋಡಿ ಫ್ರೆಂಡ್ಸ್, ಥ್ಯಾಂಕ್ ಯು.